ಯಾರಾದರೂ ಗೆಲ್ಲಿ ಒಟ್ಟು ಒಳ್ಳೆ ಆಡಳಿತಕೊಳ್ಳಿ ಅನ್ನೋದಷ್ಟೇ. ಮತ್ತು ಈ ಸಂದರ್ಭದಲ್ಲಿ ಎಲ್ಲ ಕಡೆ ಹೇಳ್ತಾ ಇದ್ದಾರೆ, ನಾನು ಯಾಕೆ ಇಳಿದೆ DCC ಬ್ಯಾಂಕಿಂದ ಅಧ್ಯಕ್ಷ ಸ್ಥಾನದ ಅಂತೇಳಿ ಅನ್ನೋದನ್ನು ಸಹಿತ ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ. ನಮಗೆ ಸಿಕ್ಕಾಪಟ್ಟೆ ಲೋನ್ ಕೇಳಿದರು, ಅದು ಇಲ್ಲ ಅನ್ನಲಾರ್ದಕ್ಕಾಗಿ ನಾನು ಬಿಟ್ಟುಬಿಟ್ಟೆ ಅದನ್ನು ಅನ್ನುವಂಥ ಇದು ಸಹಿತ ಅವ್ರಿಗೆ ಇಮೇಜ್ ಕೊಡುವಂಥ ವಿಷಯ ಅನ್ನೋದನ್ನು ಇಲ್ಲಿ ಮರೀಲಿಕ್ಕಾಗೋದಿಲ್ಲ. ಒಟ್ಟಾರೆಯಾಗಿ ಇವತ್ತು ಸತೀಶ್ ಅವರು ಜಿಲ್ಲೆಯಲ್ಲಿ ತಮ್ಮ ಎದುರಾಳಿಯನ್ನು ಹುಟ್ಟು ಹಾಕ್ಕೊಂಡ್ರೇನೋ ಅನ್ನುವಂಥ ಮಾತುಗಳು ಭಾಳಷ್ಟು ಕಡೆ ಕೇಳಿ ಬರ್ತಾ ಇದ್ದಾವೆ. ಅದಿನ್ನೇ ಆಗಿ ಹೋಗಿದೆ, ಈಗ ಇತಿಹಾಸ ಆಗ್ಯದ. ಇದಕ್ಕೆ ಪರ್ಯಾಯ ಏನು ಅನ್ನೋದನ್ನು ಸದಸ್ಯರು ಬುದ್ಧಿವಂತರಿದ್ದಾರೆ, ಯೋಗ್ಯರಿದ್ದಾರೆ, ಜೊತೆಗೆ ಮಹತ್ವಾಕಾಂಕ್ಷಿಗಳಿದ್ದಾರೆ, ಚೆನ್ನಾಗಿದ್ದಾರೆ, ಅವ್ರು ಮಾಡ್ತಾರೆ ಅದನ್ನು. ಆದರೆ ಈ ಜಿಲ್ಲೆ ಏನು ನಡೀತಾ ಇದೆ ಅನ್ನೋದನ್ನು ನಾವಿಲ್ಲಿ ಹೇಳಬೇಕಾಗ್ಯದ. ಈ ಎಲ್ಲ ಹಿನ್ನೆಲೆಯಲ್ಲೇ ಸತೀಶ್ ಅವರು ಮುಂದೇನು ಹೆಜ್ಜೆ ಇಡ್ತಾರೆ ಅನ್ನೋದು ನೋಡ್ತಾ ಅವರೊಂದು ಮಾತನ್ನು ಹೇಳ್ತಾ ಇದ್ದಾರೆ. ಇದು ಬರುವ 10ನೇ ತಾರೀಕಿಗೆ ಕ್ಲಿಯರ್ ಆಗ್ತದೆ. ಇಲ್ಲೇ ವಿಶೇಷವಾಗಿ ಏನಪ್ಪ ಅಂದ್ರೆ ಹೊಂದಾಣಿಕೆಯಿಂದ ಮುಗಿದು ಹೋಗ್ತದೆ ಅಂತ ಇನ್ನೂ ನಂಬಿದ್ದಾರೆ ಅವರು. ಆ ದಿಶೆಯಲ್ಲಿ ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವ್ರು ಯಶಸ್ವಿ ಆಗಲಿ ಅಂತ ಒಂದು ಮಾತು ಹೇಳ್ತಾ. ಆದರೆ ಇದು ಯಶಸ್ವಿ ಆಗುತ್ತಾ? ಯಾಕಂತಂದ್ರೆ ಜಿಲ್ಲೆಯ ತುಂಬ ಸಹಜವಾಗಿ ಎಲ್ಲರಲ್ಲೂ ಈಗೇನು ನಾವು 18 ಮಂದಿ ML ಅಂತ ಹೇಳ್ತೀವಿ, MLCಗಳು ಅಂತ ಹೇಳ್ತೀವಿ, ಎಲ್ಲರೂ ಮಹತ್ವಾಕಾಂಕ್ಷಿಗಳನ್ನು ನಾವು ಯಾಕೆ ಆಗಬಾರ್ದು, ನಮಗಿಂದ ಯಾಕೆ ಆಗಬಾರ್ದು, ಅಟ್ಲೀಸ್ಟ್ ನಮ್ಮ ಏರಿಯಾದಲ್ಲಿ ನಮ್ಮ ಮಾತು ಯಾಕೆ ನಡೀಬಾರ್ದು ಅನ್ನೋದಂಥ ಮನೋಸ್ಥಿತಿ ಎಲ್ಲ MLAಗಳಲ್ಲಿ ಅದ. ಎಲ್ಲರೂ ಮಹತ್ವಾಕಾಂಕ್ಷಿಗಳನ್ನ MLAಗಳಂದ್ರೆ ಮಹತ್ವಾಕಾಂಕ್ಷಿಗಳು, ದುಡ್ಡು ಹೂಡೋರು ಮಾಡೋರು ಮತ್ತು ಅನೇಕ ದುಡ್ಡು ಹುಟ್ಟಿಸುವಂಥ ಹಾದಿಗಳು ಗೊತ್ತಿರುವಂಥವರು. ಹೀಗಾಗಿ ಅವರು ಅಷ್ಟು ಸುಲಭವಾಗಿ ನಮ್ಮ ಸತೀಶ್ ಅವರ ಮಾತನ್ನು ಕೇಳ್ತಾರ ಅನ್ನುವಂಥದ್ದು. ಇನ್ನು 2022 ದೂರದ ಮಾತು, ಅಲ್ಲಿ ಅವ್ರಿಗೆ ಏನೇನಾಗ್ತದೆ ನೋಡುವಂಥ ಬೇರೆ ವಿಷಯ. ಬಟ್ ಒಬ್ಬರಂತೂ ಇವತ್ತು ನಮ್ಮ ಸತೀಶ್ ಅವ್ರನ್ನ ಪ್ರಶ್ನೆ ಮಾಡುವಂಥ ವ್ಯಕ್ತಿ ಇವತ್ತು ಬೆಳೆದು ಬಿಟ್ಟಿದ್ದಾರೆ ಇನ್ನೊಬ್ಬ ನಾಯಕರಾಗಿ. ಇಲ್ಲಿವರೆಗೆ ಅವ್ರ ಬಗ್ಗೆ ನಾಯಕತ್ವ ಅವ್ರಿಗೆ ಗೊತ್ತಿಲ್ಲಲ್ಲೋ ಏನೋ, ಮೌನ ತಮ್ಮಸ್ತಾವ ತಮ್ಮ ಮನ್ನ ತೀರಿದ ಮೇಲೆ ಉಮೇಶ್